ಹಾಯ್ ಎಲ್ರಿಗೂ ನಮಸ್ಕಾರ. ಟೆಕ್ ಇನ್ ದಿ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರೆನರೋ S13 Pro ವೈರ್ಲೆಸ್ ಮೈಕ್ ನ ಅನ್ಬಾಕ್ಸ್ ಮಾಡೋಣ. ತುಂಬಾ ಜನ ಬ್ಲಾಗರ್ಸ್ ಗಳಿರ್ತೀರಾ, ಹೊರಗಡೆ ಹೋಗಿ ಎಲ್ಲ ಶೂಟ್ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಒಂದು ವೈರ್ಲೆಸ್ ಮೈಕ್ ಬೇಕಾಗಿರುತ್ತೆ. ಯಾಕಂತಂದ್ರೆ ವೈರ್ಡ್ ಮೈಕ್ ಆಯ್ತು ಅಂತಂದ್ರೆ ಹೋಗಿ ವೈರ್ನೆಲ್ಲ ಹಾಕೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ. ಅದರಿಂದ ವೈರ್ಲೆಸ್ ಆಯ್ತು ಅಂತಂದ್ರೆ ಮೌಂಟ್ ಮಾಡ್ಕೊಂಡು ಕಾಲರ್ಗೆ ವಿಡಿಯೋ ಮಾಡ್ಬೋದು, ಈಸಿಯಾಗಿ ಕನ್ವೀನಿಯೆಂಟ್ ಆಗಿ ವಿಡಿಯೋನ ನೀವು ರಿಸ್ಕ್ ಇಲ್ಲದೆ ಮಾಡ್ಬೋದು. ಅದರಿಂದ ಚೀಪ್ ಅಂಡ್ ಬೆಸ್ಟ್ ನೀವು ರೋಡ್ ಮೈಕ್ ಅದು ಇದು ಅಂತೆಲ್ಲ ಹೋಯ್ತು ಅಂತಂದ್ರೆ 30,000 20,000 30,000 ಎಲ್ಲ ಆಗ್ಬಿಡುತ್ತೆ ರೇಟು. ಚೀಪ್ ಅಂಡ್ ಬೆಸ್ಟ್ 2,000 ರೂಪಾಯಿ ಒಳಗಡೆ ಆಚೆ ಆಗ್ತಾ ಇರುತ್ತೆ. ಒಂದು 100-200 ಅಮೆಝಾನ್ ಇಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಗ್ರೆನರೋ S13 Pro ಅಂತ ಈ ಮಾಡಲ್ ನೇಮು. ಈ ಮೈಕ್ ನ ಆಡಿಯೋ ಕ್ವಾಲಿಟಿ ಹೇಗಿದೆ, ಇದ್ರ ಫೀಚರ್ಸ್ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸ್ ಮಾಡೋದಕ್ಕೆ ಇದನ್ನ ಮ್ಯಾಚ್ ಪ್ಯಾಕ್ಸ್ ರೀತಿ ಸ್ಲೈಡ್ ಮಾಡಬೇಕು. ನೋಡ್ಕೊಳ್ಳಿ, ಈ ರೀತಿ ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದಾಗ ಫಸ್ಟ್ ನಿಮಗೆ ವಾರಂಟಿ ಕಾರ್ಡ್ ಸಿಗುತ್ತೆ. ನೀವು ತಗೊಂಡ ಪರ್ಚೇಸ್ ಮಾಡಿದ 30 ದಿನದ ಒಳಗೆ ಈ QR ನ ಸ್ಕ್ಯಾನ್ ಮಾಡಿ ವಾರಂಟಿನ ಕ್ಲೇಮ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಕ್ಲೇಮ್ ಮಾಡಿದ್ರೆ 1 ವರ್ಷ ವ್ಯಾರಂಟಿ ಸಿಗುತ್ತೆ. ಪಕ್ಕಕ್ಕೆ ಇಡ್ತು ಅಂತಂದ್ರೆ ನೆಕ್ಸ್ಟ್ ನಮ್ಮ ಮೈಕ್ ಈ ರೀತಿ ಪ್ಯಾಕ್ ಆಗಿರುತ್ತೆ. ಒಳ್ಳೆ ಪ್ಯಾಕೇಜಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನೋಡ್ತಾ ಇರ್ಬೋದು. ಇದೇನಪ್ಪ ಅಂತಂದ್ರೆ ಕೇಬಲ್. ನಿಮ್ಗೆ ಐಫೋನ್ಗೆ ಒಂದು ಪಿನ್ ಕೊಟ್ಟಿದ್ದಾರೆ, ಲೈಟ್ನಿಂಗ್ ಪಿನ್. ನಿಮ್ಮ ಹತ್ರ ಐಫೋನ್ ಇತ್ತು ಅಂತಂದ್ರೆ ಈಸಿ ಯೂಸ್ ಆಗುತ್ತೆ. ಒಂದು ಚಾರ್ಜಿಂಗ್ ಕೇಬಲ್ ಐತೆ, ಟೈಪ್ ಎ ಇಂದ ಟೈಪ್ ಸಿ. ಇದ್ರ ಮುಖಾಂತರ ನೀವು ಚಾರ್ಜ್ ಮಾಡಬಹುದು. ನೆಕ್ಸ್ಟ್ ಇದನ್ನ ಪಕ್ಕಕ್ಕೆ ಇಟ್ಟು ಅಂತಂದ್ರೆ ಇದ್ರೊಳಗಡೆ ಯೂಸರ್ ಮ್ಯಾನ್ಯುವಲ್ ಐತೆ. ನೀವು ಹೇಗೆ ಯೂಸ್ ಮಾಡೋದು ಅಂತ ಇದನ್ನ ನೋಡ್ಕೊಂಡು ತಿಳ್ಕೊಬಹುದು. ಇದ್ರೊಳಗಡೆ ಇನ್ನೇನು ಸಿಗ್ತಾ ಇಲ್ಲ, ಇದಿಷ್ಟೇ ಬಾಕ್ಸ್ ಒಳಗಡೆ. ಈ ಮೈಕ್ ನ ಬಿಲ್ಡ್ ಕ್ವಾಲಿಟಿ ಕೇಸು ನಿಮ್ಗೆ ಈ ರೀತಿ ಸಿಗುತ್ತೆ. ಈ ಬಿಲ್ಡ್ ಕ್ವಾಲಿಟಿ ಬಂದು ಪ್ಲಾಸ್ಟಿಕ್ ಬಿಲ್ಡ್, ಪ್ರೀಮಿಯಂ ಆಗಿ ಐತೆ. ಅಷ್ಟೊಂದೇನು ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಕಮ್ಮಿ ರೇಟ್ ಇಂದು ಅಂತ ನಿಮ್ಗೆ ಅನ್ಸಲ್ಲ. ನಿಮ್ಗೆ ಕೈಲಿ ಹಿಡ್ಕೊಂಡ್ರೆ ಒಳ್ಳೆ ಫೀಲ್ ಕೊಡುತ್ತೆ ಈ ಕೇಸು. ನಾನು ಪರ್ಚೇಸ್ ಮಾಡಿರೋದು ಒಂದು ರಿಸೀವರು 2 ಮೈಕ್ ಇರೋವಂಥದ್ದು. ನೀವು ಕೂಡ ಒಂದು ಮೈಕು ಒಂದು ರಿಸೀವರ್ ಇರೋದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದ್ರ ಮೇಲೆ ಗ್ರೆನೆರೋ ಅಂತ ಒಂದು ನೇಮ್ ಐತೆ. ಈ ಕಡೆ ಬಂತು ಅಂತಂದ್ರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಐತೆ. ಪಕ್ಕದಲ್ಲಿ ಒಂದು ಇಂಡಿಕೇಟರ್ ಐತೆ, ಇದು ಚಾರ್ಜ್ ಮಾಡುವಾಗ ಆನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಫೀಚರ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಈ ಕೇಸು ಡಿಜಿಟಲ್ ಡಿಸ್ಪ್ಲೇನ ಹೊಂದಿದೆ. ಇಲ್ಲಿ ಚಾರ್ಜ್ ಎಷ್ಟೈತೆ ಅಂತ ತೋರಿಸುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ನೀವು ಇಲ್ಲಿಂದ ಚಾರ್ಜ್ ನೋಡ್ಕೋಬಹುದು, ಚಾರ್ಜ್ ಎಷ್ಟು % ಐತೆ ಅಂತ ನೋಡ್ಕೋಬಹುದು. ಇಲ್ಲಿಂದ ನಿಮ್ಗೆ ಟ್ರಾನ್ಸ್ಮಿಟರ್ ಅಂತಂದ್ರೆ ಮೈಕು ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ವಿಂಡ್ ನೆಟ್ ಐತೆ. ಇದು ನಿಮ್ಮ ಉಸಿರಾಟ ನಾಯ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಈ ವಿಂಡ್ ನೆಟ್ನ ಕೊಟ್ಟವ್ರೆ. ಈ ಕಡೆ ಬಂತು ಅಂತಂದ್ರೆ ಪವರ್ ಬಟನ್ ಐತೆ. ಇದನ್ನ ಆನ್ ಮಾಡಿ ಇಟ್ಕೋತು ಅಂತಂದ್ರೆ ಆನ್ ಆಗುತ್ತೆ ಮೈಕ್. ನೋಡ್ಕೊಳ್ಳಿ, ಆನ್ ಆಯ್ತು. ನೆಕ್ಸ್ಟ್ ಈ ಕಡೆ ಬಂತು ಅಂದ್ರೆ ಕ್ಲಿಪ್ ಐತೆ, ನಿಮ್ಮ ಕಾಲರ್ಗೆ ಮೌಂಟ್ ಮಾಡೋದಕ್ಕೆ ಈ ಕ್ಲಿಪ್. ನೆಕ್ಸ್ಟ್ ಹಿಂದಗಡೆ ಕೇಸ್ಗೆ ತೆಗೆದು ಇದ್ರ ಮುಖಾಂತರ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಐತೆ. ಇಲ್ಲಿಂದನೂ ಕೂಡ ನೀವು ಚಾರ್ಜ್ ಮಾಡ್ಬೋದು. ಇದನ್ನ ಪೇರ್ ಮಾಡೋದು ಹೇಗೆ ಅಂತಂದ್ರೆ ನೀವು ರಿಸೀವರ್ನ ಇಲ್ಲಿ ನಿಮ್ಮ ಮೊಬೈಲ್ಗೆ ಮೌಂಟ್ ಮಾಡಿ ಈ ಪವರ್ ಬಟನ್ ಆನ್ ಮಾಡಿ ಇಟ್ಕೊಂತ ಅಂತಂದಾಗ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಮೊದಲನೇದು ಪೇರಿಂಗ್ ಇಂಡಿಕೇಟರು, ಎರಡನೇದು ರಿವರ್ಬ್ ಮೋಡ್ ಅಂತ, ಮೂರನೇದು ಬ್ಯಾಟ್ರಿ ಎಷ್ಟೈತೆ ಅಂತ ತೋರಿಸೋವಂಥ ಇಂಡಿಕೇಟರು, ನಾಲ್ಕನೇದು ಮ್ಯೂಟ್ ಮಾಡೋದಕ್ಕೆ. ಆಮೇಲೆ ಇದರಲ್ಲಿ 3 ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಫಸ್ಟ್ ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೋದಕ್ಕೆ ಪವರ್ ಬಟನ್ನ ಒಂದ್ಸಲ ಕ್ಲಿಕ್ ಮಾಡಿ, ಪೇರಿಂಗ್ ಲೈಟು ಒಂದ್ಸಲ ಬ್ಲಿಂಕ್ ಆಗುತ್ತೆ. ಅಲ್ಲಿಗೆ ಫಸ್ಟ್ ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಯಿತು ಅಂತ ಅರ್ಥ. ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದ್ಸಲ ಕ್ಲಿಕ್ ಮಾಡಿ, ಪೇರಿಂಗ್ ಲೈಟು 2 ಸಲ ಬ್ಲಿಂಕ್ ಆಗುತ್ತೆ. ಆವಾಗ ಸೆಕೆಂಡ್ ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಯಿತು ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದ್ಸಲ ಕ್ಲಿಕ್ ಮಾಡಿ,
ಪೇರಿಂಗ್ ಲೈಟ್ 3 ಸಲ ಬ್ಲಿಂಕ್ ಆಗುತ್ತೆ. ಅವಾಗ 3ನೇ ಲೆವೆಲ್ ನ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಯ್ತು ಅಂತ. ನೆಕ್ಸ್ಟ್ ರಿವರ್ಬ್ ಮೋಡ್ ಅಂತಂದ್ರೆ ನಿಮ್ಮ ವಾಯ್ಸ್ ಯಾಕೋ ಬರುತ್ತೆ, ಅದನ್ನ ಆನ್ ಮಾಡ್ಕೊಂಡು ಮಾತಾಡ್ತು ಅಂತಂದ್ರೆ ಈ ಪವರ್ ಬಟನ್ ನ 3 ಸಲ ಒಟ್ಟಿಗೆ ಕ್ಲಿಕ್ ಮಾಡ್ತು ಅಂತಂದ್ರೆ ರಿವರ್ಬ್ ಮೋಡ್ ಆನ್ ಆಗುತ್ತೆ. ನೋಡಿ ಆನ್ ಆಯ್ತು. ನೆಕ್ಸ್ಟ್ ಆಫ್ ಮಾಡಬೇಕು ಅಂತಂದ್ರೆ ಮತ್ತೆ 3 ಸಲ ಕ್ಲಿಕ್ ಮಾಡಬೇಕು, ಆಫ್ ಆಯ್ತು. ಇದನ್ನೇನಾದ್ರು ಮ್ಯೂಟ್ ಮಾಡಬೇಕು ಅಂತಂದ್ರೆ 2 ಸಲ ಕ್ಲಿಕ್ ಮಾಡ್ತು ಅಂದ್ರೆ ಮ್ಯೂಟ್ ಆಗುತ್ತೆ, ಮತ್ತೆ 12 ಸಲ ಕ್ಲಿಕ್ ಮಾಡ್ತು ಅಂದ್ರೆ ಅನ್ಮ್ಯೂಟ್ ಆಗುತ್ತೆ. ಇದಿಷ್ಟು ಈ ಮೈಕ್ ನ ಫೀಚರ್ಸ್. ಈ ಮೈಕು ಸ್ಪೆಷಲಿ ಮೊಬೈಲ್ಗಳಿಗೆ ಮತ್ತು ಲ್ಯಾಪ್ಟಾಪ್ಗಳಿಗೆ ಅಂತಾನೆ ಮಾಡಿರುವಂತ ಮೈಕು. ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಟೈಪ್ ಸಿ ಇರೋಂತ ಯಾವುದೇ ಡಿವೈಸ್ ಆದ್ರೂ ನೀವು ಇದನ್ನ ಯೂಸ್ ಮಾಡ್ಬೋದು. DSLR ಕ್ಯಾಮ್ರಾಗಳಿಗೆ ಅಲ್ಲ ಇದು, ತಿಳ್ಕೊಂಬಿಡಿ ಫಸ್ಟ್. ಮತ್ತು ಇದ್ರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದನ್ನ ನೀವು 2 ಗಂಟೆ ಚಾರ್ಜ್ ಹಾಕಿದ್ರೆ ಕಡಿಮೆ ಅಂತಂದ್ರೆ 6 ರಿಂದ 7 ಗಂಟೆ ಟೈಮ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನಂಗೆ ಅನಿಸ್ದಾಗ 7 ಗಂಟೆ ಸಾಕು ಅಂತ ಅನಿಸ್ತು. ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಇದನ್ನ. ಮತ್ತೆ ಇದರ ರೇಂಜ್ ಬಂದು 20 ಮೀಟರ್ ಅಂತ ಕಂಪ್ನಿ ಕ್ಲೇಮ್ ಮಾಡುತ್ತೆ. ಆದ್ರೆ 20 ಮೀಟರ್ ಆಡಿಯೋ ಕ್ಯಾಚ್ ಆಗ್ಬೋದು ಅಲ್ಲಿವರೆಗೂ. ಆದ್ರೆ ಮಧ್ಯೆ ಏನು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಗೋಡೆ ಆಗಿರ್ಬೋದು ಇನ್ನೊಂದೇನಾದ್ರು ಇತ್ತು ಅಂತಂದ್ರೆ ಆಡಿಯೋ ಬ್ರೇಕ್ ಆಗುತ್ತೆ. ಒಟ್ನಲ್ಲಿ ಕ್ಯಾಚ್ ಮಾಡುತ್ತೆ, ಪರವಾಗಿಲ್ಲ. ಅಮೆಝಾನ್ ಅಲ್ಲಿ ಒಳ್ಳೆ ರಿವ್ಯೂಸ್ ನ ಇದು ಪಡ್ಕೊಂಡಿದೆ, ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ ಇದನ್ನ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೀವ್ ಏನ್ ಆಡಿಯೋ ಕೇಳಿಸ್ಕೊತಾ ಇದೀರಾ ಇದೇ ಮೈಕ್ ಇಂದ ರೆಕಾರ್ಡ್ ಮಾಡಿರುವಂತದ್ದು. ಕೊನೆಯದಾಗಿ ಈ ಮೈಕ್ ನ ನೀವು ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ನನ್ನ ಕೇಳೋದಾದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆಡಿಯೋ ಔಟ್ಪುಟ್ ಅನ್ನ ಈ ಮೈಕ್ ಕೊಡುತ್ತೆ. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.